ಇಂದು ಸೋಷಿಯಲ್ ಡೆಮಾಕ್ರಸಿ ಪಾರ್ಟಿ ಆಫ್ ಇಂಡಿಯಾ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಜೆ ಇಮಾಮ್ ನಗರ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಸಂವಿಧಾನ ವಿರೋಧಿ CAA ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನಾ ಉದ್ದೇಶಿಸಿ ಪ್ರಾಸ್ತಾವಿಕ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಯಾಜ್ ಅಹಮದ್, ಇದು ಕೇವಲ ಚುನಾವಣಾ ಗಿಮಿಕ್ ಆಗಿದೆ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ನಂತರ SBI ಬಿಡುಗಡೆ ಮಾಡಿದ ಚುನಾವಣಾ ಬಾಂಡ್ನ ವರದಿ ಭ್ರಷ್ಟಾಚಾರ ಮರೆಮಾಚಲು CAA ಎಂಬ ಅಸಂವಿಧಾನಿಕ ಕಾನೂನು ಜಾರಿ ಮಾಡಿ ದೇಶವನ್ನು ವಿಭಜನೆ ಮಾಡುವ ಕುತಂತ್ರಕ್ಕೆ ಕೈ ಹಾಕಿದೆ ಎಂದು ಆರೋಪಿಸಿದರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಅಜರುದ್ದೀನ್, ಜಿಲ್ಲಾ ಕೋಶಾಧಿಕಾರಿ AR ತಾಹಿರ್, ಜಿಲ್ಲಾ ಸಮಿತಿ ಸದಸ್ಯರಾದ ಅಶ್ರಫ್, ನವೀದ್ ಹಾಗೂ ಹರಿಹರ ವಿಧಾನಸಭಾ ಕ್ಷೇತ್ರ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಬೆಂಬಲಿಗರು ಉಪಸ್ಥಿತರಿದ್ದರು. ಆ ಕೋವಿಡ್ ಅನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ಆ ಹೋರಾಟಗಳನ್ನು ಗಮನಿಸಿದರು. ತದನಂತರ ಅಲ್ಲಿಂದ ಸುಮ್ಮನಿದ್ದವರು ಇತ್ತೀಚೆಗೆ ಈ ಒಂದು ಚುನಾವಣಾ ಬಾಂಡ್ನ ಒಂದು ಹಗರಣ ಬಯಲಿಗೆ ಬರ್ತದೆ ಅಂತ ಒಂದು ಗೊತ್ತಾದ ಕೂಡಲೇ ಇವರೇನ್ ಮಾಡ್ಬಿಡ್ತಾರೆ, ರಾತ್ರೋರಾತ್ರಿ ಅಥವಾ ಒಂದೇ ದಿನದಲ್ಲಿ CAA ಅನುಷ್ಠಾನಗೊಳಿಸಿರುವಂತ ಒಂದು ಮೆಸೇಜ್ ಕೊಡ್ತಾರೆ. ಆದ್ರೆ ಕೂಡ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನಿಮಗೆ ವರದಿ ಕೊಡೋಕ್ಕಾಗಲಿ ಅಂದ್ರೆ ನಿಮಗೆ ಚೀಮಾರಿ ಹಾಕ್ತೀವಿ ಅಂತ ಹೇಳಿದ್ಮೇಲೆ 24 ಗಂಟೆಗಳಿಗೆ ಅವರು ವರದಿ ಕೊಡ್ತಾರೆ. ಆದ್ರೆ ಇನ್ನೂ ಕೂಡ ವರದಿ ಬಿಡುಗಡೆ ಮಾಡಿಲ್ಲ. ತದನಂತರ ಈಗ ಈ ವಿಷಯವನ್ನು ಈ ಚುನಾವಣಾ ಬಾಂಡ್ ಜಾರಿಗೊಳಿಸಿದ್ಮೇಲೆ ಮತ್ತೆ ಅಮೆಂಡ್ಮೆಂಟ್ ಆಗಿದೆ. ಈಗ 5 ಬೆಂಚ್ ಇದ್ರಲ್ಲಿ ಆಗಿರುತ್ತೆ, 7 ಬೆಂಚ್ ನಲ್ಲಿ ಅದು ಅಮೆಂಡ್ಮೆಂಟ್ ಮಾಡಬಹುದು. ಯಾಕಂದ್ರೆ ಇದೊಂದು ಆಂಟಿ ಕಾನ್ಸ್ಟಿಟ್ಯೂಷನಲ್ ಕಾಯ್ದೆ. ಇದು ನಮ್ಮ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ದೇಶನ ಯೋಜನೆ ಮಾಡುವ ಕೇರ್ ಕಟ್ಟಿದೆ. ಇವರೇನ್ ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶ್, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ನಮ್ಮ ದೇಶಕ್ಕೆ ಬರೋರಿಗೆ ಮುಸಲ್ಮಾನರು ಬಿಟ್ಟು ಬೇರೆಯವ್ರಿಗೆ ಮಾತ್ರ ನಾವು ಈ ಸಿಟಿಜನ್ ಕೊಡ್ತೀವಿ. ಇದು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಕರಾಳ ಕಾಯ್ದೆಗೂ ಯಾವುದೇ ಕಾರಣಕ್ಕೂ ನಾವು ಒಪ್ಪಂಗಿಲ್ಲ. ನಾವು ಹೋರಾಟ ಮಾಡ್ತೀವಿ. ಕೇಂದ್ರ ಸರ್ಕಾರ ಇವಾಗ ಎಲೆಕ್ಷನ್ ಇದೆ ಸರ್, ಇದ್ರಲ್ಲಿ ಮೇನ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಎಲೆಕ್ಟ್ರಲ್ ಬಾಂಡ್ ಏನಿದೆ ಅಲ್ಲ, ಈ ಎಲೆಕ್ಟ್ರಲ್ ಬಾಂಡ್ 6,000 ಕೋಟಿ ರೂಪಾಯಿ ಇವರು ದುಡ್ಡನ್ನು ವಸೂಲಿ ಮಾಡಿದ್ದಾರೆ. ಈ ಸರ್ಕಾರ ಏನಪ್ಪಾ ಅಂತ ಹೇಳಿದ್ರೆ ಹಫ್ತಾ ವಸೂಲಿ ಸರ್ಕಾರ. ಇದು ಮೋದಿ ಸರ್ಕಾರ ಅಲ್ಲ, ಹಫ್ತಾ ವಸೂಲಿ ಸರ್ಕಾರ. ಇಬ್ಬರಲ್ಲಿ ಕುತ್ಕೊಂಡ್ಬಿಟ್ಟು ED, NIA, CBIಗಳನ್ನು ತನ್ನ ಹಫ್ತಾ ವಸೂಲಿಗೆ ಗುಂಡಗಳನ್ನು ಹೆಂಗ್ ಕಳಿಸ್ತಾರಲ್ಲ, ನೀವೆಲ್ಲ ಇವತ್ತು ಪೇಪರ್ ಓದ್ ನೋಡಿ. ಇವತ್ತು ಎಲ್ಲಾ ಪೇಪರ್ ಅಲ್ಲಿ ಬಂದಿದೆ. ಇವ್ರೇನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ದೊಡ್ಡ ಕಂಪನಿ ಇದೆ, ಅವ್ರದ್ದು ಒಂದು ಹಗರಣ ಇದೆ, ಫಸ್ಟ್ ಹೋಗಿ ರೇಡ್ ಮಾಡೋದು. ರೇಡ್ ಮಾಡಿದ್ಮೇಲೆ ಅವ್ನಿಗೊಂದು ಆಫರ್, ನೀನು 1,000 ಕೋಟಿ ರೂಪಾಯಿ ನಮ್ಮ ಎಲೆಕ್ಟ್ರಾನಿಕ್ ಬಾಂಡ್ ಖರೀದಿ ಮಾಡಿದ್ರೆ ನಿಮಗೆ ಕ್ಲೀನ್ ಚಿಟ್, ಇಲ್ಲಪ್ಪ ಅಂತ ಹೇಳಿದ್ರೆ ನೀನು ನಾವು ರೇಡ್ ಮಾಡಿ ಫಿನಿಶ್ ಮಾಡಿಬಿಡ್ತೀವಿ. ಅದೇ ತರ ಯಾವುದೇ ಪಾರ್ಟಿ MP ಇರಲಿ, MLA ಇರಲಿ, ಅವನು ಆ ಬಿಜೆಪಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಅವನು ಭ್ರಷ್ಟಾಚಾರಿ ಆಗಿರ್ತಾನೆ. ಬಿಜೆಪಿ ಜಾಯಿನ್ ಆದ ತಕ್ಷಣ ನಮ್ಮ ಕೈ ಬಿಡ್ತಾನೆ. ಇವೆಲ್ಲರೂ ನೋಡ್ತಾ ಇದೀವಿ. ಯಾರಿಗೂ ಬಟ್ ಮಾತಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಈ ವಿರೋಧ ಪಕ್ಷಗಳು ಏನಪ್ಪಾ ಅಂತ ಹೇಳಿದ್ರೆ, ಅವ್ರ ಎಲೆಕ್ಷನ್ ಅಂತ ಹೇಳಿದ್ರೆ ಬಿಸ್ನೆಸ್ ಆಗ್ಬಿಟ್ಟಿದ್ದೆ ಅವ್ರಿಗೆ. ನಾವು ಹೆಂಗ್ ಹೇಳ್ಬೇಕು, ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ, ಈ ತರ ಮಾಡ್ಬಿಟ್ಟು ಏನತ್ತಲ್ಲ, ನಮ್ಮ ದೇಶವನ್ನು ಈ 140 ಕೋಟಿ ಏನ್ ಜನ ಇದಾರಲ್ಲ, ಅವ್ರ ಹಕ್ಕನ್ನು ಕಸಿತಿದ್ದಾರೆ ಬಂಧುಗಳೇ. ಫಯಾಜ್ ಅಹಮದ್, ಕಾರ್ಯದರ್ಶಿ, SDPI. ಇಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ KS ಶಿವಕುಮಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇಂಡಿಯಾ ಒಕ್ಕೂಟದ ಸಭೆ ನಡೆಯಿತು. ಸಭೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ BJPಯ ಭ್ರಷ್ಟಾಚಾರ ಹಾಗೂ ಆಡಳಿತ ವಿರೋಧಿ ನೀತಿಯನ್ನು ಪ್ರತಿ ಹಳ್ಳಿಗೂ ತಲುಪಿಸುವ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಒಕ್ಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸುವುದಾಗಿ ಒಮ್ಮತ ನಿರ್ಣಯ ಮಾಡಿದರು. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಅರುಣ್ ಕುಮಾರ್, ಆದಿಲ್ ಖಾನ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್, KG ಶಿವಕುಮಾರ್ ಹಾಗೂ SDPI ಕಾರ್ಯದರ್ಶಿ ಫಯಾಜ್ ಅಹಮದ್ ಉಪಸ್ಥಿತರಿದ್ದರು. ಚುನಾವಣಾ ದಿನಾಂಕ ಘೋಷಣೆ. ಕರ್ನಾಟಕದ 2 ಹಂತದಲ್ಲಿ ಮತದಾನ. ಏಪ್ರಿಲ್ 26ರಂದು ಮೊದಲ ಹಂತದ ಮತದಾನ, ಮೇ 7ರಂದು 2ನೇ ಹಂತದ ಮತದಾನ, ಜೂನ್ 4ರಂದು ಲೋಕಸಭೆ ಚುನಾವಣಾ ಫಲಿತಾಂಶ. ಮೊದಲನೇ ಹಂತದಲ್ಲಿ ಏಪ್ರಿಲ್ 26ಕ್ಕೆ ಚಿತ್ರದುರ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ. 2ನೇ ಹಂತದಲ್ಲಿ ಮೇ 7ರಂದು ಮತದಾನ. ಬೆಳಗಾವಿ, ಬಳ್ಳಾರಿ, ಚಿಕ್ಕೋಡಿ, ಹಾವೇರಿ, ಗದಗ, ಕಲಬುರಗಿ, ಬೀದರ್, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಬಾಗಲಕೋಟೆ, ವಿಜಯಪುರ. महात्योहार में शेड्यूल बताने से पहले सभी वोटर्स का फिर से हाथ जोड़ के आग्रह, अनुरोध, गुजारिश that please join for the voting. Come on the day of voting. छुट्टी मनाने ना जाएं, जरूर आ जाएं. Schedule of the Lok Sabha poll, phase 1. We'll do it in 7 phases, as was done last time.
7 phases. Phase 1 will start from 20th March notification, 5 days from now. And last date of withdrawal would be 30th March and date of poll would be 19th of April. इसमें फेज 1 का शेड्यूल एक दिन से हमें 2 बार करना पड़ रहा है, फिर बिहार के लिए वहां एक फेस्टिवल है, तो नोटिफिकेशन की डेट सेम है, लेकिन बस लास्ट डेट ऑफ विड्रॉल हमें 30 मार्च की जगह 2 अप्रैल सिर्फ बिहार की फर्स्ट फेज के लिए करनी पड़ रही है, क्योंकि वहां त्योहार है। और 19 अप्रैल को यहाँ वोटिंग होगी और पूरी कंट्री में 4 जून को काउंटिंग। तो फेज 1 दिस विल लुक लाइक दिस। ये मैप भी हम आपको प्रोवाइड कर देंगे। अभी ये जो येलो पोर्शन है ये ऐसा दिखाई देगा। तो इसमें जो फेज 1 का जो मैप है इसमें नॉर्थ ईस्ट, नीचे तमिलनाडु, राजस्थान सेंटर में से और राज्य जुड़ जाएंगे। सो दिस इज द मैप विच वुड बी फेज 2, जिसमें हम नॉर्थ ईस्ट में काफी जगह चुनाव को कंप्लीट करते हुए, तमिलनाडु में कंप्लीट करते हुए, सेकेंड फेज में राजस्थान को भी कंप्लीट करेंगे। फेज 3 वुड बी फ्रॉम 12th of April एंड डेट ऑफ पोल विल बी 7th of May। इसमें भी टोटल 12 स्टेट्स उस समय में जा रही होंगी और इस फेज में 3 नए राज्य में चुनाव शुरू होगा। इसका मैप कुछ इस तरह से दिखाई देगा। राजस्थान हम कवर कर चुके होंगे, तमिलनाडु कवर कर चुके होंगे, केरला कवर कर चुके होंगे। जून इट विल लुक लाइक दिस विच इज इन फ्रंट ऑफ यू। एंड फेज 5 में 49 कॉन्स्टिट्यूएंसीज विल बी गोइंग टू द पोल एंड फिनिशिंग ऑन 25th of May 2024। इसका मैप कुछ इस तरह का दिखाई देगा कि मोस्टली यूपी, बिहार, बंगाल, उड़ीसा पोलिंग वुड बी ऑन 1st of June एंड काउंटिंग ऑन 4th। एंड इस फेज में पूरा पंजाब, हरियाणा भी शामिल रहेगा, बंगाल, बिहार, उड़ीसा। दिस इज हाउ द मैप विल लुक। Yellow denotes the first phase and accordingly the legends are given. We will share this map also with you, ताकि आप इसे अपने साथ रख सकें, इसके हिसाब से देख सकें। ये भी कोशिश की है हमने, और अगर पूरी फेज वाइज हम पिक्चर दें, ये भी एक अच्छी स्नैपशॉट है, जिसमें फेज 1 में 102 कॉन्स्टिट्यूएंसीज, फेज 2 में 89, फेज 3 में 94, फेज 4 में 96,